ಸುಂದರಿಯಪಲ್ಲಿ ಗ್ರಾಮದಲ್ಲಿ ಚಿನ್ನಯ್ಯ ಸುಜಾತ ಅನ್ನುವ ದಂಪತಿಗಳಿದ್ದಿದ್ದರು. ಗಂಡ ಹೆಂಡತಿಯರಿಬ್ಬರು ತಳ್ಳುಗಾಡಿಯ ಮೇಲೆ ದೋಸೆ ಹಾಕಿಕೊಳ್ಳುತ್ತಾ ಅದನ್ನು ಮಾರುತ್ತಾ ಇರುತ್ತಾರೆ. ಹಾಗೆ ಬಂದ ದುಡ್ಡಿನಿಂದಲೇ ಮಗಳು ಮೀನಾಳನ್ನು ಓದಿಸುತ್ತಾ ಇರ್ತಾರೆ. ಪ್ರತಿದಿನದ ಹಾಗೆ ಆ ದಿನ ಕೂಡ ತಳ್ಳುಗಾಡಿಯ ಮೇಲೆ ದೋಸೆ ಹಾಕಿಕೊಳ್ತಾ ಮಾರ್ತಾ ಇರ್ತಾರೆ. ಬರ್ಬೇಕು ಸ್ವಾಮಿ ಬರ್ಬೇಕು, ಬಿಸಿ ಬಿಸಿ ದೋಸೆ ಬಂಡಿ ಬಂದಿದೆ. ಶುಂಠಿ ದೋಸೆ, ಈರುಳ್ಳಿ ದೋಸೆ, ಮಸಾಲೆ ದೋಸೆ, ಅವಲಕ್ಕಿ ದೋಸೆ, ಹೀಗೆ ನಿಮ್ಗೆ ಯಾವ ದೋಸೆ ಬೇಕು ಅಂದ್ರೆ ಆ ದೋಸೆ ಚಿಟಿಕೆಯಲ್ಲಿ ರೆಡಿ ಆಗತ್ತೆ, ಬಿಸಿ ಬಿಸಿಯಾಗಿ ನಿಮ್ಮ ಕೈಯಲ್ಲಿರುತ್ತೆ ಎಂದು ಚಿನ್ನಯ್ಯ ಅರಚುತ್ತಾ ಇರುತ್ತಾನೆ. ದಾರಿಯಲ್ಲಿ ಆ ಕಡೆ ಈ ಕಡೆ ನಡೆದುಕೊಳ್ಳುತ್ತಾ ಯಾರ ಕೆಲಸಕ್ಕೆ ಅವರು ಹೋಗ್ತಾ ಇರ್ತಾರೆ. ಆದರೆ ಯಾರೊಬ್ಬರು ದೋಸೆ ತಿನ್ನೋದಕ್ಕೆ ಬರುವುದಿಲ್ಲ, ನಿಜಕ್ಕೂ ಹಚ್ಕೊಳ್ಳೋದೇ ಇಲ್ಲ. ಅದು ಗಮನಿಸಿದ ಸುಜಾತ, ಏನಯ್ಯ ಇದು, ಟೈಮ್ ನೋಡ್ತಾ ಇದ್ರೆ 10 ಆಗ್ತಾ ಇದೆ, ಈ ದಿನ ಇದುವರೆಗೂ ಒಬ್ರು ಕೂಡ ದೋಸೆ ತಿನ್ನೋದಕ್ಕೆ ಬಂದೇ ಇಲ್ಲ. ಹೇಗೆ ಬರ್ತಾರೆ ಸುಜಾತ? ನಮ್ಮನ್ನು ನೋಡಿ ಹೊಟ್ಟೆ ಉರ್ಕೊಂಡು ಬೀದಿ ಬೀದಿಲು ಒಂದು ಟಿಫಿನ್ ಸೆಂಟರ್ ಇಟ್ರೆ ಅವರನ್ನು ಅಲ್ಲ ಅಂತ ನಮ್ಮ ಹತ್ರ ಬರ್ಬೇಕು ಅಂದ್ರೆ ಹೇಗೆ ಹೇಳು? ಅಯ್ಯಯ್ಯೋ, ಈಗ ಹೇಗೆ? ನೆನ್ನೆ ಹಿಟ್ಟು ವೃತ ಆಯ್ತು, ಈ ದಿನ ಕೂಡ ಚರಂಡಿಲೇ ಹಾಕ್ಬೇಕಾ ಎಂದು ದುಃಖ ಪಡುತ್ತಾಳೆ ಸುಜಾತ. ದುಃಖ ಪಡಬೇಡ ಸುಜಾತ, ನಮ್ಮ ವ್ಯಾಪಾರದ ಪ್ರಯತ್ನ ಮಾಡೋಣ, ಇನ್ನು ಆ ದೇವರ ಮೇಲೆ ಭಾರ ಹಾಕೋಣ. ಪ್ರಯತ್ನ ಮಾತ್ರವೇ ನಮ್ದು, ಫಲಿತ ಅವನು ಕೊಡ್ಲೇಬೇಕಲ್ಲ. ನೀವು ಹೇಳಿದ್ದು ಕೂಡ ನಿಜನೇ, ವ್ಯಾಪಾರ ಅನ್ನೋದು ನಮ್ ಕೈಯಲ್ಲಿ ಇರಲ್ವಲ್ಲ. ಒಂದು ದಿನ ಹೆಚ್ಚಾಗಿ ಸಾಗಬಹುದು, ಮಾರನೇ ದಿನ ಕಡಿಮೆ ಆಗ್ಬಹುದು, ಇನ್ನೊಂದು ದಿನ ಏನೂ ಇಲ್ಲದೆ ಇರಬಹುದು. ಆದರೆ ಮನಸ್ಸಿಗೆ ದುಃಖವೆನಿಸಿತು. ಸಮಾಧಾನಿಸ್ಕೋಬೇಕು, ಸಹನೆಯಿಂದಿರ್ಬೇಕು ಎಂದು ಚಿನ್ನಯ್ಯ ಯಾರಾದರೂ ತನ್ನ ಗಾಡಿ ಹತ್ರಕ್ಕೆ ಬರ್ತಾರೆ ಎನ್ನುತ್ತಾ ಆಸೆ ಪಡುತ್ತಾ, ಬಿಸಿ ಬಿಸಿ ದೋಸೆ, ತಾಜಾ ತಾಜಾ ದೋಸೆ, ಬನ್ನಿ ಸ್ವಾಮಿ ಬನ್ನಿ ಎಂದು ಅರಚುತ್ತಾ ಇರುತ್ತಾನೆ. ಎಷ್ಟು ಅರಚಿದರೂ ಯಾರೊಬ್ಬರೂ ಅವನ ದೋಸೆ ಗಾಡಿ ಹತ್ರಕ್ಕೆ ಬರೋದೇ ಇಲ್ಲ. ಇನ್ನು ಅರಚಿ ಅರಚಿ ಸಾಕಾಗಿ ಸ್ಟೂಲ್ ಮೇಲೆ ಕುತ್ಕೋತಾನೆ. 1 ಗಂಟೆ ಕಳೆದ ನಂತರ ರೆಗ್ಯುಲರ್ ಆಗಿ ಅವನ ಹತ್ರ ದೋಸೆ ತಿನ್ನುವ ರಾಜು ಅನ್ನುವ ರೈತ ಅವರ ದೋಸೆ ಗಾಡಿಯನ್ನು ದಾಟಿ ಹಾಗೆ ಮುಂದಕ್ಕೆ ಹೋಗ್ತಾ ಇದ್ರೆ ಅದನ್ನು ನೋಡಿದ ಚಿನ್ನಯ್ಯ, ಏನ್ ರಾಜಯ್ಯ, ಈ ಮಧ್ಯ ದೋಸೆ ತಿನ್ನೋದಕ್ಕೆ ಬರ್ತಾ ಇಲ್ಲ? ಏನ್ ಸ್ಪೆಷಲ್ ಇದೆ ಅಂತ ನಿನ್ ಹತ್ರ ಬರ್ಬೇಕು ರಾಜಯ್ಯ. 30 ರೂಪಾಯಿ ತಗೊಂಡು ನೀನ್ ಕೊಡೋ ದೋಸೆ ಈಗ ನಮ್ ಬೀದಿನಲ್ಲಿ ಅವನು 25 ರೂಪಾಯಿಗೆ ಕೊಡ್ತಾ ಇದ್ದಾನೆ. ಯಾರೋ ಅಲ್ಲ, ನಿಮ್ಮ ದೂರದ ನೆಂಟ ರಮಣಯ್ಯ. ನಮ್ ಹತ್ರಕ್ಕಿಂತ ಅವನ ಹತ್ರ ದೋಸೆ ರುಚಿಯಾಗಿರುತ್ತಾ? ನಾವು ಕೊಟ್ಟಷ್ಟು ಗಟ್ಟಿಯಾಗಿ ಅವನು ಚಟ್ನಿ ಕೊಡ್ತಾನ? ನಾನು ಅದನ್ನ ಗಮನಿಸಿಲ್ಲ ಚಿನ್ನಯ್ಯ, ನನಗೆ 5 ರೂಪಾಯಿ ಸಿಕ್ಕತ್ತಲ್ಲ ಅದೊಂದೇ ನೋಡ್ದೆ. ಎಲ್ಲ ಗಮನಿಸಬೇಕು ರಾಜಯ್ಯ. ಇಲ್ಲಿಗಿಂತ ಚಿನ್ನಯ್ಯ 5 ರೂಪಾಯಿ ಕಡಿಮೆಗೆ ಮಾರಾಟ ಮಾಡ್ತಾ ಇದ್ದಾನೆ ಅಂದ್ರೆ ಏನೋ ಸ್ಪೆಷಲ್ ಇರುತ್ತಲ್ಲ, ಆ ಸ್ಪೆಷಲ್ ಏನೋ ತಿಳ್ಕೊತೀನಿ ಅಂತ ನೀವು ಅಂದ್ಕೊಂಡ್ರೆ ನನ್ನ ಹತ್ರ ದಿನವೂ ತಿಂತಾ ಇದ್ರಿ. ತಿನ್ನೋದು ಹಾಗೆ ಪಕ್ಕಕ್ಕೆ ಇಡು ಚಿನ್ನಯ್ಯ. ನಿನ್ ಹತ್ರ ಬರ್ಬೇಕಂದ್ರೆ ಸುಮಾರಾಗಿ ಊರೆಲ್ಲ ತಿರುಗಿ ಬರ್ಬೇಕು. ಯಾಕೆ ಬಂದ ಕಷ್ಟ ಹೇಳು? ಅದಕ್ಕೆ ಬರ್ತಾ ಇಲ್ಲ. ಮನೆ ಹತ್ರ ಮಾರ್ತಾ ಇರುವ ರಮಣಯ್ಯನ ಹತ್ರನೇ ತಗೋತೀನಿ. ಅರೆ, ಅದ್ರಲ್ಲಿ ಏನಿದೆ ರಾಜಯ್ಯ? ನೀನು ಬಾ, ನನಗ್ ಕೂಡ 25 ರೂಪಾಯಿನೇ ಕೊಡು. ನೀನು ನಮ್ಮ ಮನುಷ್ಯ, ಅದು ಅಲ್ಲದೆ ಬಹಳ ತಿಳಿದ ಮನುಷ್ಯ. ಇಷ್ಟು ಇಲ್ಲ ಅಂತ ನೀನ್ ಹೇಳಿದ್ರೆ ನಾನು ಇಲ್ಲ ಅಂತೀನ ಹೇಳು? ಸರಿ ಬಿಡು, ಈ ದಿನ ರಮಣಯ್ಯನ ಹತ್ರ ದೋಸೆ ತಿಂದೆ, ನಾಳೆಯಿಂದ ಬರ್ತೀನಿ. ಬೇರೆಯವರಿಗೂ ಕೂಡ ಹೇಳು ರಾಜಯ್ಯ. ಸರಿ ಎಂದು ರಾಜಯ್ಯ ಅಲ್ಲಿಂದ ಹೊರಟು ಹೋಗುತ್ತಾನೆ. ಏನು ಅಂದ್ರೆ ನೀವು ಮಾಡ್ತಾ ಇರೋದು? ದೋಸೆ ವ್ಯಾಪಾರ ಸುಜಾತ. ತಿಳಿದ್ರು ಕೂಡ ಮತ್ತೆ ಕೇಳೋದೇನಕ್ಕೆ? ನಾನ್ ಕೇಳ್ತಾ ಇರೋದು ನಾವು ಮಾಡ್ತಾ ಇರುವ ವ್ಯಾಪಾರದ ಬಗ್ಗೆ ಅಲ್ಲ, ತಾವು ತಗ್ಗಿಸಿದ 5 ರೂಪಾಯಿ ಬಗ್ಗೆ. ಓ ಅದಾ? ಯಾವುದೋ ಒಂದು ರೀತಿಯಿಂದ ಕಷ್ಟ ಬರ್ದ ಹಾಗೆ ನಿಲ್ಲಿಸ್ಬೇಕಲ್ಲ. ರಾಜಯ್ಯ ಹೇಳಿದ್ದು ಕೂಡ ನಿಜನೇ ಅಲ್ವಾ ಸುಜಾತ? ಎಲ್ಲಿ ಕಡಿಮೆ ಬರುತ್ತೋ ಅಲ್ಲಿಗೆ ಹೋಗಿ ತಿಂತಾರೆ. 5 ರೂಪಾಯಿಗಾಗಿ ನಮ್ಮ ಹತ್ರ ಬಂದು ತಿಂತಾರ ಹೇಳು? ಹಾಗೆ ಅಂತ 5 ರೂಪಾಯಿ ಕಡಿಮೆ ಮಾಡ್ತೀರಾ? ರೂಪಾಯಿ 2 ರೂಪಾಯಿ ಕಡಿಮೆ ಮಾಡೋದು ಚೆನ್ನಾಗಿರಲ್ಲ ಸುಜಾತ ಎಂದು ಚಿನ್ನಯ್ಯ ದಾರಿಯ ಸುತ್ತ ಹೋಗ್ತಾ ಇರೋವರನ್ನ ಮಾತನಾಡಿಸುತ್ತಾ ತಿಳಿದವರನ್ನ ಕರಿತಾ ಇರ್ತಾನೆ. ಚಿನ್ನಯ್ಯ ಎಷ್ಟು ಕರೆದರೂ ಯಾರೊಬ್ಬರು ಬರ್ತಾ ಇರ್ಲಿಲ್ಲ. ಹಾಗೆ ಸಾಯಂಕಾಲದವರೆಗೂ ನೋಡಿ ನೋಡಿ ಮನೆಗೆ ಹೋಗ್ತಾರೆ. ಮನೆ ಹತ್ರ ತಿನ್ನೋದಕ್ಕೆ ದೋಸೆ ಹಾಕ್ತಾಳೆ ಸುಜಾತ. ಅದನ್ನು ನೋಡಿದ ಮಗಳು ಮೀನಾ, ಅಬ್ಬಾ, ದಿನವೂ ದೋಸೆನಾ ಅಮ್ಮ? ಅನ್ನ ಮಾಡ್ಬೋದಲ್ಲ? ಈ ದೋಸೆ ತಿಂದು ತಿಂದು ಬೋರ್ ಆಗ್ತಾ ಇದೆ.
ನಿಜಕ್ಕೂ ದೋಸೆ ಅಂದ್ರೆ ಬೇಜಾರಾಗೋ ಹಾಗೆ ಮಾಡ್ತಾ ಇದ್ಯಾ. ಏನಾದ್ರೂ ಅಂದ್ರೆ ಇದೊಂದೇ ಹೊತ್ತು ತಿನ್ನು ತಾಯಿ, ಹಿಟ್ಟು ವೇಸ್ಟ್ ಆಗುತ್ತೆ ಅಂತ ಅಳ್ತೀಯ ಎಂದು ತನಗೆ ಇಷ್ಟವಿಲ್ಲದೆ ಇದ್ರು ದೋಸೆ ತಿನ್ನುತ್ತಾಳೆ. ಚಿನ್ನಯ್ಯ ಸುಜಾತ ಕೂಡ ತಿಂದು ಮಲಗುತ್ತಾರೆ. 1 ಗಂಟೆ ಕಳೆದ ನಂತರ ಮೀನಾ ಮಂಚದಲ್ಲಿ ಮಲಗಿರ್ತಾಳೆ. ಚಿನ್ನಯ್ಯ ಸುಜಾತ ಇಬ್ಬರಿಗೂ ನಿದ್ರೆ ಬರೋದಿಲ್ಲ. ದಿವಾಳಿ ಎತ್ತುತ್ತಾ ಇರುವ ತಮ್ಮ ದೋಸೆ ವ್ಯಾಪಾರದ ಬಗ್ಗೆ ಆಲೋಚಿಸುತ್ತಾರೆ. ಇಬ್ಬರಿಗೂ ಎಂತಹ ಹೊಸ ಹೊಸ ಐಡಿಯಾಗಳು, ಆಲೋಚನೆಗಳು ಬರೋದಿಲ್ಲ. ಅದರಿಂದ ದಿಗಿಲಿನಿಂದ, ದುಃಖದಿಂದ ಮಾತಾಡ್ಕೋತಾ ಇರ್ತಾರೆ. ನನಗೇಕೋ ಗಾಬರಿ ಆಗ್ತಾ ಇದೆಯೇರಿ. ನನಗೇನು ಸಂತೋಷ ಇಟ್ಕೊಂಡಿದ್ಯಾ ಸುಜಾತ? ನನಗ್ ಕೂಡ ಗಾಬರಿ ಆಗ್ತಾ ಇದೆ. ಎಷ್ಟು ಆಲೋಚನೆ ಮಾಡಿದ್ರು ನಮ್ಮ ದೋಸೆ ವ್ಯಾಪಾರ ಹೇಗೆ ಸಾಗುತ್ತೋ ಅರ್ಥವಾಗ್ತಾ ಇಲ್ಲ. ಏನಾದ್ರೂ ಆಲೋಚನೆ ಬರ್ತಾ ಇಲ್ಲ. ಈ ಕಡೆ ಆಲೋಚನೆ ಬರೋದಿಲ್ಲ, ಆ ಕಡೆ ನಿದ್ರೆ ಬರ್ತಾ ಇಲ್ಲ. ಏನೋ ನಮ್ಮ ಜೀವನ. ಈಗ್ಲೇ ಹೀಗಿದ್ರೆ ಮಗಳು ಬೆಳೀತಾ ಇದ್ದಾಳೆ, ಜವಾಬ್ದಾರಿ ಎಲ್ಲ ದೊಡ್ಡದಾಗ್ತಾ ಇದೆ. ಇರೋ ಒಬ್ಳು ಮಗಳನ್ನೇ ನಾವು ಸರಿಯಾಗಿ ನೋಡ್ಕೊಳ್ದೇ ಇದ್ರೆ ಹೇಗೆ? ನೋಡ್ಕೊಳ್ಳೋಣ ಸುಜಾತ. ಗಿಡ ನೆಟ್ಟ ದೇವರು ನೀರ್ ಹಾಕದೇ ಇರ್ತಾನ? ಏನೋ ಒಂದು ರೂಪದಲ್ಲಿ ಕೊಡ್ತಾನೆ ರೀ. ಅವನ ಕರುಣೆ, ದಯೆ ನಮ್ಮ ಮೇಲೆ ಇದೆ. ಆದ್ದರಿಂದ ನಾವು ಇದುವರೆಗೂ ಹೀಗೆ ಬದುಕ್ತಾ ಇದ್ದೀವಿ ಎಂದು ಇಬ್ಬರು ಬಹಳ ಹೊತ್ತು ಮಾತನಾಡಿಕೊಂಡು ಆಮೇಲೆ ನಿದ್ರೆಗೆ ಜಾರುತ್ತಾರೆ. ತಿರುಗಿ ಕೋಳಿ ಕೂಗಿದ್ದರಿಂದ ಹೇಳುತ್ತಾರೆ. ಮನೆ ಮುಂದೆ ಇಡಬೇಕಾದ ರಂಗೋಲಿ ಇಟ್ಟು ಜಗಲಿ ಮೇಲೆ ಕೂತ್ಕೋತಾಳೆ. ಆಗಲೇ ಹೊರಗಿಂದ ಚಿನ್ನಯ್ಯ ಮನೆಗೆ ಬರುತ್ತಾನೆ. ಹೊರಗೆ ಜಗಲಿ ಮೇಲೆ ಕೂತ್ಕೊಂಡು ಓದ್ತಾ ಇರುವ ಮೀನಂಗೆ ಬಾಗಿಲಿನಲ್ಲಿ ಪ್ರತ್ಯಕ್ಷವಾಗಿ ಅರಚುತ್ತಿರುವ ಕೋಳಿ ಕಾಣಿಸುತ್ತೆ. ಮೀನಾ ಅಯೋಮಯದಿಂದ ನೋಡ್ತಾ ಇರುವಾಗ ಕೋಳಿ ಮಾಯವಾಗುತ್ತೆ, ಮತ್ತೆ ಪ್ರತ್ಯಕ್ಷವಾಗುತ್ತೆ, ಸ್ವಲ್ಪ ದೊಡ್ಡದಾಗುತ್ತೆ. ಮೀನಂಗೆ ಭಯವಾಗ್ತಾ ಇರುತ್ತೆ. ಇಲ್ಲಿ ನೋಡು ಮೀನಾ, ಚಿಕನ್ ದೋಸೆ ಮಾಡಿ ಮಾರು ಅಂತ ನಿನ್ನ ಪೇರೆಂಟ್ಸ್ಗೆ ಹೇಳು. ಆಗ ನಿಮ್ಮ ಅಮ್ಮ ಅಪ್ಪನ ವ್ಯಾಪಾರ 3 ಹೂವಿಗೆ 6 ಕಾಯಿ ಹಾಗೆ ಸಾಗುತ್ತೆ ಎಂದು ಹೇಳಿ ಕೋಳಿ ಮಾಯವಾಗಿ ಹೋಗುತ್ತೆ. ಅದು ತಿಳಿಯದ ಸುಜಾತ ದಂಪತಿಗಳು, ಸುಜಾತ, ನಾವು ರಾತ್ರಿ ಮಾತಾಡ್ಕೊಂಡ ಹಾಗೆ ದೋಸೆ ವ್ಯಾಪಾರ ಬಂದ್ ಮಾಡೋಣವಾ? ಅದೇ ನನಗೂ ಅರ್ಥವಾಗ್ತಿಲ್ಲ ರೀ. ಏನು ತಿಳಿಲಾರ್ದೆ ಹೋಗ್ತಾ ಇದ್ದೀನಿ. ದೋಸೆ ವ್ಯಾಪಾರ ಬಂದ್ ಮಾಡಿ ಮತ್ತೆ ಏನು ವ್ಯಾಪಾರ ಮಾಡೋಣ? ವ್ಯಾಪಾರ ಮಾಡೋದಕ್ಕಿಂತ ಯಾವುದಾದ್ರೂ ಕೆಲಸ ಮಾಡ್ಕೊಳ್ಳೋಣ ಸುಜಾತ ಎಂದು ಮಾತನಾಡಿಕೊಳ್ಳುತ್ತಾ ಇರುವಾಗ ಮಾಯಾ ಕೋಳಿ ಕೊಟ್ಟ ಐಡಿಯಾವನ್ನು ತನ್ನ ಐಡಿಯಾದ ಹಾಗೆ ತಂದೆ ತಾಯಿಯರ ಹತ್ರ ಬಂದು ಹೇಳ್ತಾಳೆ ಮೀನಾ. ಅಮ್ಮ, ಅಪ್ಪ, ದೋಸೆ ವ್ಯಾಪಾರ ದೊಡ್ಡದಾಗಿ ಸಾಗುವ ಹಾಗೆ, ಬಹಳ ದುಡ್ಡು ಬರುವ ಹಾಗೆ ನಾನೊಂದು ಐಡಿಯಾ ಕೊಡ್ತೀನಿ, ಕೇಳ್ತೀಯಾ ಎಂದು ಮೀನಾ ಹೇಳಿದ್ದರಿಂದ ಸುಜಾತ, ಚಿನ್ನಯ್ಯ ಸಂತೋಷದಿಂದ ಮಗಳನ್ನು ನೋಡುತ್ತಾರೆ. ಹೇಳು ತಾಯಿ, ಹೇಳು, ಏನು ಐಡಿಯಾ? ಹೌದು ಚಿಕ್ಕ ಮಗು, ಹೇಳಮ್ಮ, ನಿನಗೆ ಬಂದ ಐಡಿಯಾ ಏನು? ಈಗ ನಾವು ಎಷ್ಟು ತರದ ದೋಸೆ ಮಾಡ್ತಾ ಇದ್ದೀವಿ ಹೇಳಿ? ನಿನಗೇನಕ್ಕೆ ತಾಯಿ, ನೀನು ಓದ್ಕೋ, ನಮ್ಮ ಕಷ್ಟವೇನೋ ನಾವು ಪಡ್ತೀವಲ್ಲ. ಸುಜಾತ, ನೀನ್ ನಿಲ್ಲು, ನೀನ್ ಹೇಳು ತಾಯಿ, ನಿನಗೆ ಬಂದ ಆಲೋಚನೆ ಏನು? ಈಗ ನಾವು ಈರುಳ್ಳಿ ದೋಸೆ, ರವೆ ದೋಸೆ, ಆನಿಯನ್ ದೋಸೆ, ಮಸಾಲೆ ದೋಸೆ, ಹೀಗೆ ಎಷ್ಟೋ ತರದ ದೋಸೆ ಮಾರ್ತಾ ಇದ್ದೀರಲ್ಲ? ಹೌದು ಚಿಕ್ಕ ಮಗು, ಇದು ಅಲ್ದೆ ಇನ್ನೇನಾದ್ರೂ ಇದೆಯಾ? ಇದೆಪ್ಪ, ಚಿಕನ್ ದೋಸೆ, ಚಿಕನ್ ಟಿಕ್ಕಾ ದೋಸೆ, ಚಿಕನ್ ಮಸಾಲೆ ದೋಸೆ, ಚಿಕನ್ ಫ್ರೈ ದೋಸೆ, ಚಿಕನ್ ತಂದೂರಿ ದೋಸೆ, ಹೀಗೆ ಚಿಕನ್ ಮೇಲೆ ಎಷ್ಟು ತರ ಅಂದ್ರೆ ಅಷ್ಟು ತರದ ಚಿಕನ್ ದೋಸೆ ಮಾಡ್ಬೇಕು ಅಪ್ಪ. ಆಗ ದೊಡ್ಡದಾಗಿ ಧ್ವನಿ ಎತ್ತಿ ನಿನ್ನ ಬಲವೆಲ್ಲ ಉಪಯೋಗಿಸಿ ಗಟ್ಟಿಯಾಗಿ ಹೇಳು. ಆಗ ಖಚಿತವಾಗಿ ಇದೇನು ಹೊಸದಾಗಿದೆ ಅಂತ ಬಹಳ ಜನ ಬರ್ತಾರೆ, ತಿಂತಾರೆ. ಮಗಳು ಮೀನಾ ಹೇಳಿದ್ದನ್ನು ಕೇಳಿ ಚಿನ್ನಯ್ಯ, ಸುಜಾತ ಒಬ್ಬರ ಮುಖವನ್ನು ಒಬ್ರು ನೋಡ್ಕೋತಾರೆ. ತಾಯಿ ತಂದೆಯನ್ನು ಗಮನಿಸಿದ ಮೀನಾ ತಾನು ಹೇಳಬೇಕು ಅಂದಿದ್ದನ್ನ ಹೇಳ್ತಾಳೆ. ಟೇಸ್ಟ್ ಹಿಡಿಸಿದರೆ ರೆಗ್ಯುಲರ್ ಆಗಿ ನಮ್ಮ ಹತ್ರನೇ ತಿಂತಾರೆ. ಆಗ ಗಲ್ಲಿಗಳಲ್ಲಿ ಎಷ್ಟು ಟಿಫಿನ್ ಸೆಂಟರ್ ಇದ್ರು ನಮ್ಮ ಹತ್ರಕ್ಕೆ ಬರ್ತಾರೆ. ಹೇಗಿದೆ ಅಪ್ಪ ನನಗೆ ಬಂದ ಐಡಿಯಾ? ಮಗಳು ಮೀನಾ ಹೇಳಿದ್ದು ಎಲ್ಲವನ್ನು ಕೇಳಿ ಸುಜಾತ, ಚಿನ್ನಯ್ಯ ಅಭಿನಂದನೆ ಹೇಳುತ್ತಾ ಚಪ್ಪಾಳೆ ಹೊಡೆಯುತ್ತಾರೆ. ಮೀನಾ ಸಂತೋಷಿಸುತ್ತಾಳೆ. ಚಿನ್ನಯ್ಯ, ಸುಜಾತ ಸ್ವಲ್ಪ ತಡ ಮಾಡದೆ ವೆಜ್ ಅಂಡ್ ನಾನ್ ವೆಜ್ ದೋಸೆ ಬಂಡಿ ತಯಾರು ಮಾಡುತ್ತಾರೆ. ಆ ಗಾಡಿ ತಗೊಂಡು ಊರೆಲ್ಲ ತಿರುಗುತ್ತಾ, ಬರ್ಬೇಕು ಸ್ವಾಮಿ, ಬರ್ಬೇಕು, ಬಿಸಿ ಬಿಸಿ ಚಿಕನ್ ದೋಸೆ ಗಾಡಿ ಬಂದಿದೆ. ಚಿಕನ್ ದೋಸೆ, ಚಿಕನ್ ಟಿಕ್ಕಾ ದೋಸೆ, ಚಿಕನ್ ಮಸಾಲಾ ದೋಸೆ, ಚಿಕನ್ ಅವಲಕ್ಕಿ ದೋಸೆ, ಹೀಗೆ ನಿಮ್ಗೆ ಯಾವ ದೋಸೆ ಬೇಕು ಅಂದ್ರೆ ಆ ದೋಸೆ ಚಿಟಿಕೆಯಲ್ಲಿ ರೆಡಿ ಆಗುತ್ತೆ. ನೀವು ಆರ್ಡರ್ ಕೊಟ್ಟ 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಬಿಸಿ ಬಿಸಿಯಾಗಿ ನಿಮ್ಮ ಕೈಯಲ್ಲಿರುತ್ತೆ ಎಂದು ಗಟ್ಟಿಯಾಗಿ ಅರಚುತ್ತಾನೆ.
ಊರಿನಲ್ಲಿರೋರೆಲ್ಲ ಚಿಕನ್ ನಿಂದ ವೆರೈಟಿ ದೋಸೆ ಅನ್ನುತ್ತಲೇ ಬಹಳ ಜನ ಟೇಸ್ಟ್ ಮಾಡೋದಕ್ಕೆ ಅದು ಹೇಗಿರುತ್ತೋ ತಿಳ್ಕೋಬೇಕು ಅಂತ ಬರುತ್ತಾರೆ. ಬಂದವರೆಲ್ಲರೂ ತಮಗೆ ಬೇಕಾದ ದೋಸೆಯನ್ನು ಹಾಕಿಸಿಕೊಂಡು ತಿನ್ನುತ್ತಾರೆ. ಬೆಳಿಗ್ಗೆ ಶುರು ಮಾಡಿದ್ರೆ ಸಾಯಂಕಾಲದವರೆಗೂ ಚಿಕನ್ ದೋಸೆಗಾಗಿ ಬರ್ತಾನೇ ಇರ್ತಾರೆ. ಕಡೆಗೆ ಎಲ್ಲ ಪಾತ್ರೆಗಳು ಖಾಲಿಯಾಗುತ್ತೆ. ಅದು ತಿಳಿದುಕೊಂಡು ಕೆಲವು ಜನ ತಿರುಗಿ ಹೋಗುತ್ತಾರೆ. ಸಂತೋಷದಿಂದ ಎಲ್ಲ ಜೋಡಿಸಿಕೊಂಡು ಮನೆಗೆ ಬರುತ್ತಾರೆ ಚಿನ್ನಯ್ಯ ದಂಪತಿಗಳು. ಓದುತ್ತಾ ಇರುವ ಮಗಳು ಮೀನಾಳ ಹತ್ತಿರಕ್ಕೆ ಬಂದು ಇಬ್ಬರು ಈ ದಿನ ಮೀನಾ ಕೊಟ್ಟ ಐಡಿಯಾಕ್ಕೆ ಬಹಳ ದುಡ್ಡು ಬಂದಿದೆ ಎಂದು ಸಂತೋಷ ಪಡುತ್ತಾ ಮಗಳನ್ನು ಪ್ರೇಮದಿಂದ ಮುದ್ದಿಸುತ್ತಾರೆ. ಇನ್ನು ಆ ದಿನದಿಂದ ಚಿನ್ನಯ್ಯ ದಂಪತಿಗಳು ಚಿಕನ್ ದೋಸೆ ಮಾರಿಕೊಳ್ಳುತ್ತಾ ಸಂತೋಷದಿಂದ ಜೀವಿಸುತ್ತಾರೆ. ಕೇಶವಯ್ಯಪುರ ಎನ್ನುವ ಊರಿನಲ್ಲಿ ಸುಮಿತ್ರಾ ಎನ್ನುವ ಮಹಿಳೆ ಇದ್ರು. ಸುಮಿತ್ರಾ ಎಲ್ಲ ಕೆಲಸವನ್ನು ತುಂಬಾ ಭದ್ರವಾಗಿ ಮಾಡ್ತಾರೆ. ಅಧಿಕ ಖರ್ಚನ್ನು ಮಾಡ್ತಾ ಇರ್ಲಿಲ್ಲ. ಒಂದು ದಿನ ಅಶೋಕ್ ತಾಯಿಯ ಬಳಿ ಬಂದು, ಅಮ್ಮ, ನಾನೊಂದು ಹುಡುಗಿನ ಇಷ್ಟಪಡ್ತಾ ಇದ್ದೀನಿ. ನಿಮ್ ಜೊತೆ ಹೇಳಿ ಆ ಹುಡುಗಿನ ಮದುವೆ ಮಾಡ್ಕೋಬೇಕು ಅಂತ ಬಂದೆ. ಸರಿಯಪ್ಪ, ನಿನ್ಗೆ ಹುಡುಗಿ ಇಷ್ಟ ಆದ್ರೆ ನಾನ್ ಬೇಡ ಅಂತೀನಾ? ನಾನ್ ಯಾವಾಗ ಬೇಡ ಅಂದಿದ್ದೀನಿ? ತುಂಬಾ ತುಂಬಾ ಥ್ಯಾಂಕ್ಸ್ ಅಮ್ಮ, ನೀವು ಒಪ್ಕೋತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಷ್ಟಕ್ಕೂ ಹುಡುಗಿ ಯಾರೋ? ನಮ್ಮ ಊರಿನವರೇ ಅಮ್ಮ, ಮೈತ್ರಿ ಇಂಡಸ್ಟ್ರಿಯಲ್ ಅವರ ದೊಡ್ಡ ಮಗಳು. ಅವ್ರ ದೊಡ್ಡ ಶ್ರೀಮಂತರು. ನಮಗೆ ಹುಡುಗಿ ಕೊಡ್ಲಿಕ್ಕೆ ಅವರು ಒಪ್ಕೋತಾರಾ? ಅವರಿಗೆ ಅವರ ಮಗಳಂದ್ರೆ ತುಂಬಾ ಇಷ್ಟಮ್ಮ. ಅವಳು ಏನ್ ಕೇಳಿದ್ರು ಬೇಡ ಅಂತ ಹೇಳೋದಿಲ್ಲ. ಹಾಗೆ ಹೇಳಿ ಅಲ್ಲಿಂದ ಹೊರಟೋದ. ಹೀಗೆ ಎಲ್ಲರ ಒಪ್ಪಿಗೆಯಿಂದ ಅಶೋಕ್ ರೂಪನಿಗೆ ಮದ್ವೆ ಮಾಡಿದ್ರು. ರೂಪನ ಮನೆಯಲ್ಲಿ ರೂಪನಿಗೆ ತುಂಬಾ ಚಿನ್ನವನ್ನು ಕೊಟ್ರು. ಆದರೆ ಅಶೋಕ್ ಮತ್ತು ಸುಮಿತ್ರಾ ಚಿನ್ನವನ್ನು ಬೇಡ ಅಂತ ಹೇಳ್ಬಿಟ್ರು. ರೂಪನ ತುಂಬಾ ಚೆನ್ನಾಗಿ ಬೆಳೆಸಿದ್ರು. ಅವರು ತುಂಬಾ ಶ್ರೀಮಂತರಾದ ಕಾರಣ ಯಾವ ಕೆಲಸವನ್ನು ಅವಳಿಗೆ ಹೇಳ್ತಾ ಇರ್ಲಿಲ್ಲ. ರೂಪನಿಗೆ ಅಶೋಕ್ ಅಂದ್ರೆ ತುಂಬಾ ಇಷ್ಟ. ಅತ್ತೆಯವರು ರೂಪನಿಗೆ ಎಲ್ಲ ಅಡಿಗೆಯನ್ನು ಹೇಳಿಕೊಟ್ರು. ರೂಪನಿಗೆ ಅಡಿಗೆ ಮಾಡ್ಲಿಕ್ಕೆ, ಮನೆ ಕೆಲಸ ಮಾಡ್ಲಿಕ್ಕೆ ಎಲ್ಲ ಕೆಲಸವನ್ನು ಹೇಳಿಕೊಟ್ಲು. ಒಂದು ದಿನ ರೂಪನಿಗೆ ತುಂಬಾ ಹಸಿವಾಯಿತು. ಅತ್ತೆ, ನನ್ಗೆ ತುಂಬಾ ಹಸಿವಾಗ್ತಿದೆ ಅತ್ತೆ. ಏನಮ್ಮ, ಇವಾಗ ತಾನೇ ಊಟ ಮಾಡಿದ್ದು, ಅಷ್ಟು ಬೇಗ ಹಸಿವಾಗ್ತಿದೆ ಅಂತಿದೀಯಾ? ಏನತ್ತೆ, ಮಧ್ಯಾಹ್ನ 12 ಗಂಟೆಗೆ ಊಟ ಮಾಡಿದ್ದು, ಇವಾಗ 5 ಗಂಟೆ ಆಯ್ತು. ಹೊಟ್ಟೆ ಹಸಿವಾಗದೆ ಇರ್ತದಾ? ಏನಿದು, ಇವಾಗ ತಾನೇ ಊಟ ಮಾಡಿದ್ದು, ರಾತ್ರಿಗೆ ಅಡಿಗೆ ಮಾಡ್ಬೇಕು ತಾನೆ? ಉಪ್ಪ ಏನನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಫುಡ್ ಆರ್ಡರ್ ಮಾಡಿ ತಿಂತಾ ಇದ್ಲು. ಅಯ್ಯೋ ದೇವ್ರೆ, ಈ ಹುಡುಗಿಯನ್ನು ಇಷ್ಟೊಂದು ಖರ್ಚು ಮಾಡ್ತಿದ್ದಾಳೆ. ಈ ಹಣ ಇದ್ದಿದ್ರೆ 1 ವಾರ ತರಕಾರಿ ತಗೋಬೋದಾಗಿತ್ತು. ಹೀಗೆ ಇದ್ರೆ ಸಂಸಾರ ಏನಾಗುತ್ತೋ ಹೀಗೆ ಆಲೋಚನೆ ಮಾಡ್ತಿದ್ಲು. ಒಂದು ದಿನ ಸುಮಿತ್ರಮ್ಮ ರೂಪಾನ ಕರೆದು, ರೂಪಾ, ನಾನು ಮಾರ್ಕೆಟಿಗೆ ಹೋಗಿ ಬರ್ತೀನಿ. ಇನ್ನು ಸ್ವಲ್ಪ ದಿನದಲ್ಲಿ ಹಬ್ಬಗಳು ಬರ್ತದೆ ಅಲ್ವಾ? ಮಾರ್ಕೆಟಲ್ಲಿ ತುಂಬಾ ರಶ್ ಇರ್ತಾರೆ. ನೀನು ಅಡಿಗೆ ಮಾಡಿಟ್ಟಿರು, ನಾನ್ ಮಾರ್ಕೆಟಿಗೆ ಹೋಗಿ ಬರ್ತೀನಿ. ಸರಿ ಅತ್ತೆ, ನೀವು ಹೋಗಿ ಬನ್ನಿ, ನಾನು ಅಡಿಗೆ ಮಾಡ್ತೀನಿ. ಹೀಗೆ ರೂಪಾ ತನ್ನ ಅತ್ತೆಯ ಬಳಿಯಿಂದ ಸ್ವಲ್ಪ ಸ್ವಲ್ಪ ಅಡಿಗೆ ಮಾಡಲು ಕಲಿತು ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದ್ಲು. ರೂಪಾ 2 ಬಗೆಯ ಸಾರು, 2 ಬಗೆಯ ಪಲ್ಯ ಅಂತ ತುಂಬಾ ವೆರೈಟಿಯಾಗಿ ಅಡಿಗೆ ಮಾಡಿ ಬಾಳೆ ಎಲೆಯಲ್ಲಿ ಅನ್ನವನ್ನು ಹಾಕಿ ಡೈನಿಂಗ್ ಟೇಬಲ್ ಅಲ್ಲಿ ಕೂತು ತಿಂತಾ ಇದ್ಲು. ಆ ಸಮಯದಲ್ಲಿ ಸುಮಿತ್ರಾ ಮನೆಗೆ ಬಂದ್ಲು. ರೂಪಾ, ಏನಮ್ಮ ಇಷ್ಟೊಂದು ವೆರೈಟಿ ಅಡಿಗೆ ಮಾಡಿದೀಯಾ? ಯಾರಾದ್ರೂ ಮನೆಗೆ ಬರ್ತಿದ್ದಾರಾ ಅಥವಾ ಯಾರ್ದಾದ್ರೂ ಹುಟ್ಟು ಹಬ್ಬನಾ? ಇಲ್ಲ ಅತ್ತೆ, ನಮಗೋಸ್ಕರನೇ ಅಡಿಗೆ ಮಾಡ್ದೆ. ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಿ. ಸರಿ ಸರಿ, ನಾನು ರುಚಿ ನೋಡ್ತೀನಿ. ಮೊದ್ಲು ನಾನು ಕೇಳುವ ಪ್ರಶ್ನೆಗೆ ಉತ್ತರ ಹೇಳು. ಹೌದು, ಯಾಕೆ ಇಷ್ಟು ವೆರೈಟಿಯಾಗಿ ನೀನು ಅಡಿಗೆ ಮಾಡಿದೀಯಾ? ಯಾವಾಗ್ಲೂ ಒಂದೇ ವಿಧದ ಊಟವನ್ನು ತಾನೇ ಅತ್ತೆ ಮಾಡೋದು. ಇವತ್ತಾದ್ರೂ ಸ್ವಲ್ಪ ವೆರೈಟಿಯಾಗಿ ಊಟ ಮಾಡೋಣ ಅಂತ ಮಾಡ್ದೆ. ನೀನೀಗೆ ಅಡಿಗೆ ಮಾಡಿದ್ರೆ ಅಷ್ಟೇ, ವಸ್ತುಗಳೆಲ್ಲ ಖಾಲಿಯಾಗುತ್ತೆ. ಹಾಗೆ ಹೇಳಿ ಸುಮಿತ್ರಮ್ಮ ಸ್ವಲ್ಪ ಸ್ವಲ್ಪವಾಗಿ ಅಡುಗೆನ ಮಾಡಿದ್ರು. ಅತ್ತೆಯವರೇ, ಏನಮ್ಮ ರೂಪಾ, ಏನತ್ತೆ ಇಷ್ಟೇ ಅಡಿಗೆ ಮಾಡಿದೀರಾ? ನಮಗೆ ಈ ಅಡಿಗೆ ಸಾಕಾಗುತ್ತಾ? ಸಾಕಾಗುತ್ತೆ ಅಮ್ಮ. ನಾವು ಸ್ವಲ್ಪ ಸ್ವಲ್ಪ ಖರ್ಚು ಮಾಡಿದ್ರೆ ಮಾತ್ರ ನಿಮ್ಮ ಮುಂದಿನ ಜೀವನಕ್ಕೆ ಸ್ವಲ್ಪ ಹಣನ ಕೂಡಿಡಕ್ಕಾಗೋದು. ಏನತ್ತೆ, ನಾವು ಊಟನ ಕಡಿಮೆ ಮಾಡಿನೇ ಹಣನ ಉಳಿತಾಯ ಮಾಡ್ಬೇಕಾ? ಹೀಗೆ ಒಂದು ದಿನ ಅಶೋಕ್ ಸಂಜೆ ಮನೆಗೆ ಬಂದಾಗ ರೂಪಾ ಅವನ ಬಳಿ ಬಂದು, ಏನ್ರಿ, ನಿಮಗೆ ಒಂದು ವಿಚಾರ ಹೇಳ್ಬೇಕು. ಏನದು? ನಿಮ್ಮ ಅಮ್ಮ ಏನ್ರಿ ಸ್ವಲ್ಪ ಸ್ವಲ್ಪ ಮಾತ್ರ ಅಡಿಗೆ ಮಾಡ್ತಿದ್ದಾರೆ, ಅದ್ ನಮ್ಗೆಲ್ ಸಾಕಾಗುತ್ತೆ? ನೀನು ದೊಡ್ಡ ರಿಚ್ ಮನೆಯಿಂದ ಬಂದೆ ಅಲ್ವಾ ರೂಪಾ, ಅದಕ್ಕೇನೆ ನಿನ್ಗೆ ಹಾಗೆ ಅನ್ಸ್ತಾ ಇದೆ. ನಮ್ಮಮ್ಮ ಯಾವಾಗ್ಲೂ ಕಡಿಮೆನೆ ಅಡಿಗೆ ಮಾಡೋದು. ಹಾಗೆ ಹೇಳಿದಾಗ ರೂಪನಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಅಲ್ಲಿಂದ ಅಡುಗೆ ಮನೆಗೆ ಹೋದ್ಲು. ಅದರಿಂದ ರೂಪಾ ಅರ್ಧ ಹೊಟ್ಟೆಯಲ್ಲೇ ನಿದ್ರೆ ಮಾಡ್ತಿದ್ಲು. ಒಂದು ದಿನ ರೂಪಾಳ ಗೆಳತಿ ಸುಜಾತ ಮನೆಗೆ ಬಂದಿದ್ಲು. ಸುಜಾತ, ಹೇಗಿದ್ಯಾ ಕಣೆ? ನಾನ್ ಚೆನ್ನಾಗಿನೇ ಇದ್ದೀನಿ ಕಣೆ, ನೀನೇನೆ ಇಷ್ಟೊಂದು ಸಪುರಾಗ್ಬಿಟ್ಟೆ?
ಅಯ್ಯೋ ಅದಲ್ಲ, ಇವಾಗ ಯಾಕೆ? ಸರಿ, ನಮ್ಮ ಫ್ರೆಂಡ್ಸ್ ಎಲ್ಲ ಹೇಗಿದ್ದಾರೆ? ಸೆಟ್ಲ್ ಆದ್ರಾ? ಹೌದು ಕಣೆ, ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬಾ ಚೆನ್ನಾಗಿದ್ದಾರೆ. ಎಲ್ಲರೂ ಸೆಟ್ಲ್ ಆಗಿದ್ದಾರೆ. ಅರುಣ್, ವಂಶಿ, ಗೀತಾ, ತರುಣ್. ಹೌದು, ನೀನೇನೆ ದಿಢೀರ್ ಅಂತ ಬಂದಿದೀಯಾ? ನನ್ನ ಮದ್ವೆಗೆ ಇನ್ವಿಟೇಷನ್ ಕೊಡ್ಲಿಕ್ಕೆ ಬಂದೆ ಕಣೆ. ಹೌದಾ? ಹೌದೇ, ನೀನು ಅಶೋಕ್ ಖಂಡಿತವಾಗಿ ಮದ್ವೆಗೆ ಬರ್ಬೇಕು. ಸರಿ ಕಣೆ, ನಾವು ಬರ್ತೀವಿ. ಇವಾಗ ನೀನು ಊಟ ಮಾಡಿನೇ ಹೋಗ್ಬೇಕು. ಮತ್ತೆ ನನ್ನ ಗೆಳತಿ ಸುಮಿತ್ರಾ ಬಂದಿದ್ದಾಳೆ, ಅವಳಿಗೆ ಊಟ ಕೊಡಿ. ಆಗ ತಕ್ಷಣ ಸುಮಿತ್ರಾ ಬಂದು, ಯಾಕೆ ಇವಾಗ ಅವಳಿಗೆ ಊಟ ಕೊಟ್ಟು ಕಳ್ಸಿ ಅಂತ ಹೇಳ್ತಿದೀಯಾ? ಅವ್ರ ಮನೆ ಇಲ್ಲೇ ತಾನೆ, ಮನೆಗೋಗಿ ಊಟ ಮಾಡ್ತಾಳೆ. ಅತ್ತೆ, ಅವಳು ಇವತ್ತೇ ನಮ್ಮ ಮನೆಗೆ ಮೊದಲನೇ ಸಲ ಬಂದಿದ್ದಾಳೆ. ಹಾಗೆ ಹೇಳಿದ ತಕ್ಷಣ ಸುಮಿತ್ರಾ ರೂಪಾನ ಪಕ್ಕಕ್ಕೆ ಕರೆದು, ಇಲ್ಲಿ ನೋಡಮ್ಮ, ನಾನಿವತ್ತು ಕಡಿಮೆನೆ ಅಡಿಗೆ ಮಾಡಿರೋದು, ನಿನ್ಗೆ ಗೊತ್ತಿಲ್ವಾ? ಪರವಾಗಿಲ್ಲತ್ತೆ, ಊಟ ಖಾಲಿ ಆದ್ರೆ ಮತ್ತೆ ಪುನಃ ಮಾಡ್ಕೊಳ್ಳೋಣ. ನಾನು ನನ್ನ ಫ್ರೆಂಡ್ಸ್ ಜೊತೆ ಎಷ್ಟು ಹೆಮ್ಮೆಯಿಂದ ಹೇಳಿದೀನಿ, ನಮ್ಮ ಅತ್ತೆ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ ಅಂತ. ನೀವೇನಂದ್ರಿ ಹೀಗೆ ಹೇಳ್ತಾ ಇದ್ದೀರಾ? ಅಯ್ಯೋ ಅತ್ತೆ, ನೀವ್ ಎಷ್ಟ್ ಚೆನ್ನಾಗಿ ಅಡಿಗೆ ಮಾಡ್ತೀರಾ ಅಂತ ಅವಳಿಗೆ ಗೊತ್ತಿಲ್ಲ ಅಲ್ವಾ? ನೀವೇನತ್ತೆ, ನಿಮ್ಗೆ ಅಡಿಗೆ ಮಾಡೋದೇನ್ ದೊಡ್ಡ ವಿಷಯನಾ? 5 ನಿಮಿಷದಲ್ಲಿ ನೀವು ಅಡಿಗೆ ಮಾಡ್ಬಿಡ್ತೀರಾ? ಹೌದಮ್ಮ, ನಾನು ಅಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಿದ್ದೀನ. ಆದ್ರೆ ಇದುವರೆಗೂ ನಿನ್ನ ಗಂಡ, ನನ್ನ ಮಗ ಏನು ಹೇಳಲೇ ಇಲ್ಲ. ಅತ್ತೆ, ಇವತ್ ನೀವು ಒಂದು ಒಳ್ಳೆ ಚಿಕನ್ ಬಿರಿಯಾನಿನ ಮಾಡಿ, ನಿಮ್ಗೆ ಯೋಚನೆ ಇದೆಯಾ? ನಾನು ಮದುವೆಯಾಗಿ ಬಂದ ಹೊಸದ್ರಲ್ಲಿ ನೀವು ಒಂದ್ಸಲ ನಂಗೆ ಬಿರಿಯಾನಿ ಮಾಡಿ ಕೊಟ್ರಿ, ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಹೀಗೆ ರೂಪ ತನ್ನ ಬುದ್ಧಿವಂತಿಕೆಯಿಂದ ಅತ್ತೆಯ ಕೈಯಿಂದ ಪುನಃ ಅಡಿಗೆಯನ್ನು ಮಾಡಿಸಿದ್ಲು. ಅವಳು ಕೂಡ ಚೆನ್ನಾಗಿ ತಿಂದ್ಲು. ಹೀಗೆ ಅವಳು ಅವಳ ಅತ್ತೆಯ ಕೈಯಿಂದ ಅಡಿಗೆ ಮಾಡಿಸಿದ್ಲು. ಮರುದಿನ ಮನೆಗೆ ಅವಳ ಗೆಳತಿಯಾದ ಜ್ಯೋತಿನ ಕಾಲ್ ಮಾಡಿ ಬರ್ಲಿಕ್ಕೆ ಹೇಳಿದ್ಲು. ಇವತ್ತೇನು ಯಾರೋ ಹೊಸದಾಗಿ ಬಂದಿದ್ದಾರೆ? ಅತ್ತೆ, ಅವಳು ನನ್ನ ಫ್ರೆಂಡ್ ಜ್ಯೋತಿ. ಅವಳು ನನ್ನ ಮದ್ವೆಗೆ ಬಂದಿಲ್ಲ ಅಲ್ವಾ? ನನ್ನ ಮದ್ವೆ ಸಮಯದಲ್ಲಿ ಅವಳು ಫಾರಿನಲ್ಲಿ ಇದ್ಲು. ನನಗೆ ಕೇಳಿದ್ಲತ್ತೆ, ನಿಮ್ಮ ಅತ್ತೆ ಹೇಗೆ ನೋಡ್ಕೋತಾರೆ ಅಂತ. ನಾನು ನಮ್ಮ ಅತ್ತೆ ನನ್ನ ಮಗಳ ರೀತಿ ನೋಡ್ಕೋತಿದ್ದಾರೆ ಅಂತ ಹೇಳ್ದೆ. ಹಾಗಾದ್ರೆ ಒಮ್ಮೆ ನಿಮ್ಮ ಮನೆಗೆ ಬಂದು ನಿಮ್ಮೆಲ್ಲರನ್ನ ನೋಡಿ ಹೋಗ್ತೀನಿ ಅಂತ ಹೇಳಿದ್ಲತ್ತೆ. ಅವಳಿಗೆ ಅಲ್ವಾ, ಪುಳಿಯೋಗರೆ ಎಲ್ಲ ತುಂಬಾ ಇಷ್ಟ. ನಿಮ್ಮ ಕೈಯಾರೆ ಅವಳಿಗೆ ಅಡಿಗೆ ಮಾಡಿ ಕೊಡಿ ಅತ್ತೆ. ಅವಳು ತುಂಬಾ ಇಷ್ಟಪಟ್ಟು ಊಟ ಮಾಡ್ತಾಳೆ. ಹಾಗೆ ಹೇಳಿದಾಗ ಸುಮಿತ್ರಾ ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದ್ಲು. ಹೀಗೆ ಪ್ರತಿಯೊಂದು ದಿನ ಮನೆಗೆ ಒಬ್ಬೊಬ್ರು ಬಂದು ಊಟ ಮಾಡ್ಕೊಂಡು ಹೋಗ್ತಾ ಇದ್ರು. ಹೀಗೆ ರೂಪ ಕೂಡ ಚೆನ್ನಾಗಿ ಊಟ ಮಾಡಿದ್ಲು. ಅದ್ರಿಂದ ಸುಮಿತ್ರನಿಗೆ ಕೋಪ ಬಂದು, ಏನಮ್ಮ, ದಿನಕ್ಕೆ ಒಬ್ಬೊಬ್ರು ನಿನ್ ಗೆಳೆಯರು ಬಂದು ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನಮ್ಮ ರೂಪ, ಹೀಗೆ ಪ್ರತಿದಿನ ನಾವು ಅಡಿಗೆ ವಿಧವಾಗಿ ಮಾಡ್ತಾ ಇದ್ರೆ ಅದು ತಿಂಗಳಿಗೆ ಬರ್ಬೇಕಾದ ವಸ್ತುಗಳು ಒಂದೇ ವಾರದಲ್ಲಿ ಖಾಲಿಯಾಗ್ಬಿಡುತ್ತೆ. ಇಲ್ಲಿ ನೋಡಮ್ಮ, ಇನ್ ಮುಂದೆ ಯಾರೇ ನಿನ್ ಫ್ರೆಂಡ್ಸ್ ಬಂದ್ರು ನಾನು ಬೇರೆ ಅಡಿಗೆನ ಮಾಡದೇ ಇಲ್ಲ. ಪ್ರತಿದಿನ ಒಂದೊಂದು ಅಡಿಗೆ ಮಾಡಿ ಮಾಡಿ ವಸ್ತುಗಳೆಲ್ಲ ಖಾಲಿಯಾಗಿದೆ. ಹೀಗೆ ಅಂದಿನಿಂದ 2 ದೋಸೆ, 2 ಇಡ್ಲಿ, ಸ್ವಲ್ಪ ಅನ್ನ ಅಂತ ಮಿತವಾಗಿ ಕೊಡ್ತಾ ಇದ್ಲು. ಅದು ರೂಪನಿಗೆ ಸರಿಯಾಗದ ಕಾರಣ ಹೇಗಾದ್ರೂ ಅತ್ತೆಗೆ ಬುದ್ಧಿ ಕಲಿಸ್ಬೇಕು ಅಂತ ಆಲೋಚನೆ ಮಾಡಿದ್ಲು. ರೂಪ ಅವಳ ತಂದೆಗೆ ಕಾಲ್ ಮಾಡಿ ತಮ್ಮೆಲ್ಲರನ್ನು ಅವರ ಮನೆಗೆ ಊಟಕ್ಕೆ ಬರ್ಲಿಕ್ಕೆ ಹೇಳಿ ಅಂತ ಫೋನ್ ಮಾಡಿ ಹೇಳಿದ್ಲು. ಆವಾಗ ರಮೇಶ್ ಬಾಬು ಸರಿ ಅಂತ ಒಪ್ಪಿಕೊಂಡು ಎಲ್ಲರನ್ನು ಊಟಕ್ಕೆ ಕರೆದ್ರು. ಆವಾಗ ಸುಮಿತ್ರಾ, ರೂಪ, ಅಶೋಕ್ 3 ಜನ ಮನೆಗೆ ಬಂದ್ರು. ಬನ್ನಿ ಬನ್ನಿ, ಎಲ್ಲರೂ ಮನೆಯೊಳಗೆ ಬನ್ನಿ. ಅಶೋಕ್, ಚೆನ್ನಾಗಿದ್ದೀರಾ? ಅಮ್ಮ ಚೆನ್ನಾಗಿದ್ದೀರಾ? ನೀನ್ ಚೆನ್ನಾಗಿದ್ದೀಯಮ್ಮ? ಇದ್ದೀನಿ. ನಾವು ಚೆನ್ನಾಗಿದ್ದೀವಿ. ನೀವೆಲ್ಲ ಚೆನ್ನಾಗಿದ್ದೀರಾ ತಾನೆ? ನಾವು ಚೆನ್ನಾಗಿದ್ದೀವಿ. ಬನ್ನಿ, ಬಂದು ಕೂತು ಊಟ ಮಾಡಿ. ಹೀಗೆ ಎಲ್ಲರೂ ಊಟಕ್ಕೆ ಬರ್ತಾರೆ ಅಂತ ರಮೇಶ್ ಬಾಬು ಕೂಡ ವಿಧವಾಗಿ ಅಡಿಗೆ ಮಾಡಿ ಇಟ್ಟಿದ್ರು. ಅದನ್ನು ನೋಡಿಯೇ ಸುಮಿತ್ರಮ್ಮನಿಗೆ ತಿನ್ಬೇಕು ಅನ್ಸ್ತು. ಅತ್ತೆ, ಇವತ್ತು ಎಲ್ರಿಗೂ ನಾನೇ ಬಡಿಸ್ತೀನಿ. ಹೀಗೆ ರೂಪ ಸುಮಿತ್ರನಿಗೆ ಯಾವಾಗ್ಲೂಕ್ಕಿಂತ ಸ್ವಲ್ಪ ಕಡಿಮೆ ಊಟವನ್ನು ಹಾಕಿದ್ಲು. ಅದನ್ನು ನೋಡಿ ಸುಮಿತ್ರಾ, ಏನಮ್ಮ ಸ್ವಲ್ಪ ಸ್ವಲ್ಪ ಬಡಿಸ್ತಾ ಇದೀಯಾ? ಇದೆ ಅಲ್ವಾ, ಹಾಕು. ಏನತ್ತೆ, ನೀವೇ ತಾನೇ ಹೇಳಿದ್ದು ಇದೆ ಅಂತ ಅಧಿಕ ತಿನ್ಬಾರ್ದು ಅಂತ. ಅದಕ್ಕೆ ಅಂತ ಹಸಿವಲ್ಲಿ ಇರ್ಲಿಕ್ಕೆ ಹೇಳ್ತಿದ್ದೀಯಮ್ಮ. ಏನಮ್ಮ ನೀನು ಹಾಗೆ ಮಾತಾಡ್ತಿದ್ದೀಯಾ? ಅದೇನತ್ತೆ, ಜಾಸ್ತಿ ತಿನ್ಬಾರ್ದು, ಜಾಸ್ತಿ ತಿಂದ್ರೆ ನಿದ್ರೆ ಬರುತ್ತೆ, ನಿದ್ರೆ ಬಂದ್ರೆ ಕೆಲ್ಸ ಮಾಡಕ್ಕಾಗಲ್ಲ ಅಂತ ನೀವು ತಾನೇ ಹೇಳಿದ್ದು. ಇವಾಗ ನನ್ಗೆ ಅರ್ಥ ಆಯ್ತಮ್ಮ. ನೀನು ಪ್ರತಿದಿನ ನಿಮ್ಮ ಮನೆಯಲ್ಲಿ ಬಗೆ ಬಗೆ ಊಟ ಮಾಡಿ ಅಭ್ಯಾಸ ಆಗಿತ್ತು. ಇನ್ ಮುಂದೆ ನಿನಗೆ ಮನೆಯಲ್ಲಿ ಊಟನ ಸ್ವಲ್ಪ ಜಾಸ್ತಿನೇ ಕೊಡ್ತೀನಿ. ಆದ್ರೆ ಇಷ್ಟು ಬಗೆ ಅಡಿಗೆನ ನನ್ನಿಂದ ಮಾಡಕ್ಕಾಗಲ್ಲಮ್ಮ, ಯಾಕಂದ್ರೆ ಮೊದ್ಲೇ ತರಕಾರಿ ಬೆಲೆ ಜಾಸ್ತಿ ಇದೆ. ಆಗ ರೂಪ ಕೈ ಮುಗಿದು ಅವಳ ಅತ್ತೆಗೆ, ನಿಮ್ನ ಖಂಡಿತ ಬದಲಾಯಿಸಕ್ಕಾಗಲ್ಲತ್ತೆ ಹಾಗೆ ಅಂತ ಹೇಳಿದ್ಲು.